ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ. ರಾಜ್ಯಾದ್ಯಂತ ಅಭಿಮಾನಿಗಳ ಜೈಕಾರ, ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ. ಸರ್ವೆ ವಿಚಾರದಲ್ಲಿ ಜಮೀನು ದಾಖಲೆಗಳ ಪರಿಶೀಲನೆ. ಅಧಿಕಾರಿಗಳು ರೈತರ ನಡುವೆ ಮಾತಿನ ಚಕಮಕಿ, ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಸರ್ವೆ ಕಾರ್ಯ ಮುಕ್ತಾಯ. ಎಸಿಸಿ ಕಾರ್ಖಾನೆಯಲ್ಲಿ ಸಾಮರ್ಥ್ಯ ಹೆಚ್ಚಳ ವಿಚಾರ. ಅಧಿಕಾರಿಗಳಿಂದ ಅಹವಾಲು ಸ್ವೀಕಾರ ಸಭೆ ರದ್ದು. ಸಭೆ ರದ್ದಿಗೆ ಮುಖಂಡರು, ಸಂಘಟನೆಗಳ ಆಕ್ರೋಶ. ಕ್ರಿಕೆಟ್ ಆಡುವ ವೇಳೆ ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ. ಯುವಕ ಬ್ಯಾಟ್ನಿಂದ ಹಲ್ಲೆ ಆರೋಪ. ಕುಟುಂಬಗಳ ನಡುವೆ ಮಾರಾಮಾರಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿಯದೇ ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಮುಕ್ತ ನಿರ್ವಹಣೆ ಅಗತ್ಯವಾಗುವುದೆಂದು ಸಂದರ್ಭದಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ವಿಜಯೋತ್ಸವ ಆಚರಿಸುತ್ತಿರುವ ದೃಶ್ಯಗಳು. ಹೌದು, ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಬೆಂಗಳೂರಿನ ಲೋಕಭವನದಲ್ಲಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದರು. ರಾಜ್ಯ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಡಿಕೆಶಿ ಅವರ ಕನಸು ನನಸಾಗಿದೆ. ನೂತನ ಮುಖ್ಯಮಂತ್ರಿ ಜೊತೆಗೆ 13 ಮಂದಿ ಪ್ರಭಾವಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪ್ರಮಾಣ ವಚನ ಸ್ವೀಕಾರಕ್ಕೂ ಮುನ್ನ ಜೆಡಿಎಸ್ನ ಹಿರಿಯರಾದ ಎಚ್ಡಿ ದೇವೇಗೌಡರ ಆಶೀರ್ವಾದ ಪಡೆದಿದ್ದು, ಬಿಜೆಪಿಯ ಹಿರಿಯರಾದ ಬಿಎಸ್ ಯಡಿಯೂರಪ್ಪನವರನ್ನು ಸಹ ಆಹ್ವಾನಿಸಿದ್ರು. ಡಿಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಪದ ಹಾಗೂ ಗೌಪ್ಯತಾ ಪ್ರಮಾಣ ವಚನ ಸ್ವೀಕರಿಸಲು ಅವರನ್ನು ಆಹ್ವಾನಿಸುತ್ತೇನೆ. ಅವರ ಹಿರಿಯರಿಗೆ ಪುಷ್ಪ ಅರ್ಚನೆಯನ್ನ ಮಾಡಲಿದ್ದಾರೆ. ಮಾನ್ಯ ರಾಜ್ಯಪಾಲರು ಈಗ ಪದವಿಯ ಅಧಿಕಾರ ಪದ ಹಾಗೂ ಗೌಪ್ಯತಾ ಪ್ರಮಾಣ ವಚನವನ್ನು ಬೋಧನೆ ಮಾಡಲಿದ್ದಾರೆ. ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಾತೀತವಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಧನ್ಯವಾದಗಳು ಸರ್. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೂಗುಚ್ಛೆಯನ್ನು ನೀಡುವ ಮುಖಾಂತರ ಮಾನ್ಯ ರಾಜ್ಯಪಾಲರು ಅಭಿನಂದಿಸಲಿದ್ದಾರೆ.
ಚಪ್ಪಾಳೆಯೊಂದಿಗೆ ಈಗ ನಾನು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿಗಳಾಗಿ ಅಧಿಕಾರದ ಹಾಗೂ ಗೌಪ್ಯತಾ ಪ್ರಮಾಣ ವಚನವನ್ನು ಸ್ವೀಕರಿಸಲು ಆಹ್ವಾನಿಸುತ್ತೇನೆ. ನೂತನ ಸಿಎಂ ಆಗಿ ಡಿಕೆಶಿ ಅವರು ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ರಾಜ್ಯದ ವಿವಿಧೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬಹುದು ಎಂದು ಅಭಿಮಾನಿಗಳ ಆಶಯವಾಗಿತ್ತು. ಈ ಸಂಬಂಧ ಕೇವಲ 13 ಮಂದಿ ಮಾತ್ರ ಪ್ರಭಾವಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಅಭಿಮಾನಿಗಳಲ್ಲಿ ಕೊಂಚ ಬೇಸರ ತಂದಿದೆ. ಆದರೆ ಕಾಂಗ್ರೆಸ್ನ ನಿಷ್ಠಾವಂತ ಶಾಸಕರಾಗಿರುವ ಶಾಸಕ ಪ್ರದೀಪ್ ಈಶ್ವರ್ ಅವರು ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ದೊರೆಯಬಹುದು ಎಂಬ ಆಶಾಭಾವನೆಯಲ್ಲಿ ಕಾರ್ಯಕರ್ತರು ಇದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ನಗರದ ಕಾಂಗ್ರೆಸ್ ಕಚೇರಿ ಮುಂದೆ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಎಲ್ಇಡಿ ಪರದೆಯಲ್ಲಿ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಂಡು ಸಂಭ್ರಮಿಸಿದ್ದಾರೆ. ಕಳವಾರ ಅರುಣ್ ಜತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅಮಾನಿ ತಿಮ್ಮಿಸಾನಿಕೆರೆ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಜಮೀನಿನ ದಾಖಲೆಗಳನ್ನು ಪರಿಶೀಲಿಸಿ ವಾರಸುದಾರರನ್ನು ಗುರುತಿಸುವ ನಿಟ್ಟಿನಲ್ಲಿ ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ಆರಂಭಿಸಿದಾಗ ಅಕ್ಕಪಕ್ಕ ಜಮೀನುದಾರರ ಮಧ್ಯೆ ಮಾತಿನ ಚಕಮಕಿ ನಡೆದ ಘಟನೆ ನಡೆಯಿತು. ಚೇಲೂರು ತಾಲೂಕಿನ ಚಿಲಕಲನೆರಪು ಹೋಬಳಿಯ ಅಮಾನಿ ತಿಮ್ಮಿಸಾನಿಕೆರೆ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಜಮೀನಿನ ದಾಖಲೆಗಳನ್ನು ಪರಿಶೀಲಿಸಿ ವಾರಸುದಾರರನ್ನ ಗುರುತಿಸುವ ನಿಟ್ಟಿನಲ್ಲಿ ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಕಾರ್ಯ ಆರಂಭಿಸಿದಾಗ ಅಕ್ಕಪಕ್ಕ ಜಮೀನುದಾರರ ಮಧ್ಯೆ ಮಾತಿನ ಚಕಮಕಿ ನಡೆದ ಘಟನೆ ನಡೆಯಿತು. ತಹಸೀಲ್ದಾರ್ ಆದೇಶದ ಅನ್ವಯ ಈ ಭಾಗದ ಸರ್ವೆ ನಂಬರ್ 42ರಿಂದ 16ರವರೆಗಿನ ಸರ್ಕಾರಿ ಮತ್ತು ದರಖಾಸ್ತು ಜಮೀನುಗಳಿಗೆ ಸಂಬಂಧಿಸಿದಂತೆ ಅಳತೆ ಕಾರ್ಯವನ್ನ ಸರ್ವೆ ಅಧಿಕಾರಿಗಳು ಮಾಡಲು ಆರಂಭಿಸಿದಾಗ ಅಕ್ಕಪಕ್ಕ ಜಮೀನುದಾರರು ಸರ್ವೆ ಮಾಡಲು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಕೆಲಕಾಲ ಗೊಂದಲ ಉಂಟಾದ ನಂತರ ಪೊಲೀಸರು ಮಧ್ಯ ಪ್ರವೇಶಿಸಿ ಸರ್ವೆ ಕಾರ್ಯ ಸೂಕ್ತ ರೀತಿಯಲ್ಲಿ ನಡೆಸಲು ಅನುಕೂಲ ಮಾಡಿಕೊಟ್ಟ ನಂತರ ಅಧಿಕಾರಿಗಳು ಸರ್ವೆ ಕಾರ್ಯವನ್ನ ಮಾಡಿ ಮುಕ್ತಾಯಗೊಳಿಸಿದ್ದಾರೆ. పశ్చిమకి కాలువే ఇంకా స్టార్ట్ అవుతుంది. ఆయి సార్ కరెక్ట్ గా ఉంది. కరెక్టా? కరెక్ట్ గా ఇది ఇంకా స్టార్ట్ అవుతుంది. దాని వంక ఆ పక్కకు 37 వస్తుంది. 37 వస్తుంది. 37 తర్వాత ఆ పక్క విలేజ్ బౌండరీ వేరే. ఆ బౌండరీ యాదవ్ రోదే ఉలివేలే గ్రామం ఉంది. అటు ఇంకా ఆటకు వచ్చి అక్కడ పోతుంది క్రాస్ గా. ఆయి చూపించండి ఎట్లా పోతుంది. ಈ ಹಿಂದೆ ಮಂಜೂರಾಗಿದ್ದ ಜಮೀನುಗಳ ನಿಖರ ಅಳತೆ ಮತ್ತು ಪ್ರಸ್ತುತ ಯಾರು ಅನುಭವದಲ್ಲಿ ಇದ್ದಾರೆ ಎಂಬುದನ್ನು ಕಂದಾಯ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಪರಿಶೀಲಿಸಿ ಸರ್ವೆ ಕಾರ್ಯ ಮಾಡಲಾಗುತ್ತಿದೆ ಎಂದು ಕಂದಾಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಥಳದಲ್ಲಿ ಇದ್ದ ಭೂಮಾಪನ ಇಲಾಖೆ ಅಧಿಕಾರಿ ಮಂಜುನಾಥ್ ಬಾಬು ಮಾತನಾಡಿ, ತಹಸೀಲ್ದಾರ್ ಅವರ ನಿರ್ದೇಶನದಂತೆ ನಾವು ನಮ್ಮ ಸರ್ವೆ ದಾಖಲೆಗಳು ಹಾಗೂ ಅಕ್ಕಪಕ್ಕದ ಸರ್ವೆ ನಂಬರ್ಗಳ ವಿವರಗಳನ್ನು ಇಟ್ಟುಕೊಂಡು ಸ್ಥಳ ಪರಿಶೀಲನೆಗೆ ಬಂದಿದ್ದೇವೆ. ಇಲ್ಲಿನ ಜಮೀನುಗಳ ಅಳತೆ ಕಾರ್ಯ ಮಾಡಿ ಮುಕ್ತಾಯಗೊಳಿಸಿದ್ದೇವೆ. ಯಾರು ಎಷ್ಟು ವರ್ಷಗಳಿಂದ ಅನುಭವದಲ್ಲಿ ಇದ್ದಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನ ಒಳಗೊಂಡ ವರದಿಯನ್ನ ತಹಸೀಲ್ದಾರ್ ಅವರಿಗೆ ಸಲ್ಲಿಸಲಾಗುವುದು. ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಮಂಜೂರಾಗಿರೋ ಜಮೀನನ್ನ ಅಳತೆ ಮಾಡಿಕೊಡಿ ಅಂತೇಳಿ ತಹಸೀಲ್ದಾರ್ ಅವರಿಂದ ನಮಗೊಂದು ರಿಕ್ವೆಸ್ಟ್ ಬರುತ್ತೆ. ಅನುಬಂಧ 1 ಅಂತ ಇತ್ತೀಚೆಗೆ ಜನರೇಟ್ ಆಗ್ತಾ ಇದೆ. ಅದು ಸರ್ಕಾರಿ ಜಮೀನು ದರಖಾಸ್ತು ಕೊಡಿ ಮಾಡಬೇಕಾದ್ರೆ ತಹಸೀಲ್ದಾರ್ ಅವರಿಂದ ಅವರಿಗೆ ಏನು ಮಂಜೂರಾತಿ ಆಗಿರುತ್ತೆ ದಾಖಲೆಗಳು ಅದರ ಆಧಾರದ ಮೇಲೆ ನಮಗೆ ಒಂದು ಈ ಥರ ಪೋಲಿ ಮಾಡಿ ಇದನ್ನು ಅಂತೇಳಿ ನಮ್ಗೆ ಆದೇಶ ಆಗಿ ಬರುತ್ತೆ. ನಾವೇನು ಮಾಡ್ತೀವಿ ಅದರಂತೆ ನಮ್ಮ ಸರ್ವೆ ದಾಖಲೆಗಳೆಲ್ಲ ತೊಗೊಂಡು ಅಕ್ಕಪಕ್ಕ ಸರ್ವೆ ನಂಬರು ಇಟ್ಕೊಂಡು ನಾವು ಫೀಲ್ಡ್ಗೆ ಇವತ್ತು ಬಂದು ನಮ್ಮ ಸರ್ವೇಯರು ಎಲ್ಲ ಕಡೆಯಿಂದನೂ ಅಳತೆ ಮಾಡಿಕೊಂಡು ಏನವ್ರಿಗೆ ಈ ಹಿಂದೆ ಮಂಜೂರಾಗಿರೋ ಜಮೀನು ಇತ್ತಲ್ಲ ಆ ಜಮೀನನ್ನು ನಾವೇನು ಮಾಡ್ತೀವಿ ಇಲ್ಲಿ ಅಳತೆ ಮಾಡ್ಕೊಂಡಾಗ 6 ಎಕರೆ ಜಮೀನು ಅಳತೆ ಮಾಡ್ಕೊಂಡಾಗ ಸೊ ಇಲ್ಲಿ ಈ ನಂಬರ್ನಲ್ಲಿ ಇವರು ಅನುಭವ ಅವರಿದ್ದಾರೆ ಅಂತ ಮತ್ತು ಇಲ್ಲಿರುವಂಥ ಬೇರೆಯವರು ಕೂಡ ಈ ನಂಬರ್ನಲ್ಲಿ ನಾವು ಈ ಥರ ಹಿಂದಿನಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸ್ವಾಮಿ ಅಂತ ಹೇಳಿದಾಗ ನಾವು ಎರಡನ್ನೂ ಸೇರಿಸಿ ಒಂದು ರಿಪೋರ್ಟನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ವರದಿ ಮಾಡ್ತೀವಿ. ಅವರು ಅಲ್ಲಿಂದ ಅವರಿಗೆ ನೋಟಿಸ್ಗಳು ಕೊಟ್ಟು
ಎನ್ಕ್ವೈರಿ ಮಾಡಿ ಮುಂದೆ ಏನು ಆದೇಶ ಮಾಡ್ತಾರೋ ಅದನ್ನು ಪಾಲನೆ ಮಾಡ್ತೀವಿ ಅಷ್ಟೇ. ಈ ಸಂದರ್ಭದಲ್ಲಿ ಸ್ಥಳೀಯ ರೈತರು ಹಾಗೂ ಸಂಬಂಧಪಟ್ಟ ಜಮೀನಿನ ಮಾಲೀಕರು ಹಾಜರಿದ್ದು ಅಧಿಕಾರಿಗಳಿಗೆ ಅಗತ್ಯ ದಾಖಲೆಗಳನ್ನು ಒದಗಿಸುವ ಮೂಲಕ ಸಹಕರಿಸಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಬಂಗಾರದ ಮಳೆ, ಚಿನ್ನದ ಆಭರಣಗಳ ಮೇಲೆ ಭರ್ಜರಿ ರಿಯಾಯಿತಿ. ಚಿಕ್ಕಬಳ್ಳಾಪುರದ ಸಮಸ್ತ ಜನತೆಗೆ ಶುಭ ಸುದ್ದಿ. ನಿಮ್ಮ ನೆಚ್ಚಿನ ಚೆಮ್ಮನೂರು ಜ್ಯುವೆಲರ್ಸ್ ಅಲ್ಲಿ ವಾರ್ಷಿಕೋತ್ಸವದ ವಿಶೇಷ ಕೊಡುಗೆ. ಚಿನ್ನದ ಆಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 40% 70% ಫ್ಲಾಟ್ ಡಿಸ್ಕೌಂಟ್. ಹಳೆಯ ಚಿನ್ನದ ವಿನಿಮಯದ ಮೇಲೆ 0% ಕಡಿತ. ಈ ಕೊಡುಗೆ ಜೂನ್ 4 ಜೂನ್ 14 ಮಾತ್ರ. ಚೆಮ್ಮನೂರು ಜ್ಯುವೆಲ್ಲರ್ಸ್, ಶನಿ ಮಹಾತ್ಮ ದೇವಸ್ಥಾನದ ಹತ್ತಿರ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ.
ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಎಸಿಸಿ ಸಿಮೆಂಟ್ ಕಾರ್ಖಾನೆಯಲ್ಲಿ ಉತ್ಪಾದನಾ ಸಾಮರ್ಥ್ಯ 2 ಮೆಟ್ರಿಕ್ ಟನ್ನಿಂದ 8 ಮೆಟ್ರಿಕ್ ಟನ್ಗೆ ವಿಸ್ತರಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಸಾರ್ವಜನಿಕ ಅಹವಾಲು ಸಭೆ ನಿಗದಿಪಡಿಸಿದರು. ಆದರೆ ಸಭೆ ಏಕಾಏಕಿ ರದ್ದಾದ ಕಾರಣ ಕಾರ್ಖಾನೆ ಮುಂದೆ ರೈತಪರ ಸಂಘಟನೆ ಮತ್ತು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ಮಾಲಿನ್ಯಕ್ಕೆ ಕಾರಣವಾಗುತ್ತಿರುವಂತಹ ಕಾರ್ಖಾನೆಗೆ ಹೇಳಿದಿದ್ದಾರೆ. ಸುತ್ತಮುತ್ತ ಹಳ್ಳಿಗಳಿಗೆ ಮಾರಕಭೂತವಾಗಿ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಎಸಿಸಿ ಸಿಮೆಂಟ್ ಕಾರ್ಖಾನೆಯಲ್ಲಿ ಪ್ರಸ್ತುತ ಉತ್ಪಾದನಾ ಸಾಮರ್ಥ್ಯ 2 ಮೆಟ್ರಿಕ್ ಟನ್ ಇದ್ದು, ಅದನ್ನು 8 ಮೆಟ್ರಿಕ್ ಟನ್ಗೆ ವಿಸ್ತರಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಸಾರ್ವಜನಿಕ ಅಹವಾಲು ಸಭೆ ನಿಗದಿಪಡಿಸಿದರು. ಆದರೆ ಆ ಸಭೆ ಏಕಾಏಕಿ ರದ್ದಾದ ಕಾರಣಗಳಿಂದ ಬುಧವಾರದಂದು ಕಾರ್ಖಾನೆ ಮುಂದೆ ರೈತಪರ ಸಂಘಟನೆ ಮತ್ತು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ. ಕಾರ್ಖಾನೆಯಿಂದ ತೊಂಡೇಬಾವಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ತೊಂದರೆಯಾಗುತ್ತಿದ್ದು, ಶಾಲಾ ಕಾಲೇಜುಗಳು, ಹೋಟೆಲ್ ಮತ್ತು ರೈತರ ಜಮೀನು, ಇತರೆ ಸಾರ್ವಜನಿಕ ಸ್ಥಳಗಳಿಗೆ ಕಾರ್ಖಾನೆಯಿಂದ ಧೂಳು ಹೆಚ್ಚಾಗಿ ಬರುತ್ತಿರುವುದರಿಂದ ಸ್ಥಳೀಯರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಕಾರ್ಖಾನೆಯನ್ನ ಮೇಲ್ದರ್ಜೆಗೆ ಏರಿಸುವುದನ್ನ ಬಿಟ್ಟು ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಮತ್ತು ಸಂಸದರು ಮಧ್ಯಪ್ರವೇಶಿಸಿ ಕಾರ್ಖಾನೆ ರದ್ದು ಮಾಡಬೇಕು ಅಥವಾ ಕೈಗಾರಿಕಾ ಪ್ರದೇಶಕ್ಕೆ ಸ್ಥಳಾಂತರ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸುಮಾರು ಸಲ ಎಲ್ಲದಕ್ಕೂ ತುಂಬ ಸಮಸ್ಯೆ ಆಗಿರೋ ಇದೆ ಜಾಸ್ತಿ ಹೊರತು ಯಾವುದು ಒಳ್ಳೆ ಕೆಲಸ ಅಂತೂ ಮಾಡೇ ಇಲ್ಲ. ಎಲ್ಲ ಕೆಟ್ಟ ಕೆಲಸಗಳು, ಆಕ್ಸಿಡೆಂಟ್ ಆಗಿರೋದು, ಯಾರಿಗೂ ಒಂದು ಪರಿಹಾರ ಕೊಡಲ್ಲ, ಏನು ಕೊಡಲ್ಲ. ಇಲ್ಲಿ ಒಂದು ತೊಂಡೇಬಾವಿಯಲ್ಲಿ ಒಂದು 5-6 ಸಾವಿರ ಜನ ಸಂಖ್ಯೆ ಇಲ್ಲಿದೆ. ಇಲ್ಲಿ ಪಕ್ಕದಲ್ಲಿ ಪಟ್ಟಣ ಪಂಚಾಯತಿ ಆಗಿದೆ. ಅದು ಯಾವುದು ಗಮನಿಸೋದಿಲ್ಲ, ಏನೂ ಇಲ್ಲ. ಏಕಾಏಕಿಯಾಗಿ ಇದು ಮಾಡೋಕ್ಕೆ ಹೊರಟಿದ್ದಾರೆ ಇವರು. ಮುಂದಕ್ಕೆ ಹಾಕೋಕ್ಕೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ 2 ಮೆಟ್ರಿಕ್ ಟನ್ ಇರೋದನ್ನು 8 ಮಾಡಿದ್ರೆ ಇಲ್ಲಿ ಜನ ಎಲ್ಲಿ ಇವಾಗ ಬದುಕಾಗ್ತಾ ಇಲ್ಲ. ಮತ್ತೆ ಎಲ್ಲಿ ಬದುಕಾಗುತ್ತೆ 8 ಮೆಟ್ರಿಕ್ ಟನ್ ಮಾಡಿದೆ ಅವರು. ಇದರಿಂದ ಇದು ಕಾರ್ಖಾನೆ ಮುಚ್ಚೋದೇ ಒಳ್ಳೆಯದು ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ನಾವು ಒತ್ತಾಯಪೂರ್ವಕ ಮಾಡ್ತೀವಿ. ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ದಿನೇಶ್ ಕುಮಾರ್ ಟಿಪಿ ಮಾತನಾಡಿ, ಎಸಿಸಿ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆಯಾಗಿ 15 ವರ್ಷಗಳಾಗಿದ್ದು, ಇದೀಗ ಕಾರ್ಖಾನೆಯನ್ನ ವಿಸ್ತರಿಸುವ ಯೋಜನೆಯನ್ನ ವಿರೋಧಿಸುತ್ತೇವೆ ಎಂದರು. ಸ್ಥಳೀಯ ಶಾಸಕರೇ, ತಾವು ತುಂಬಾ ನಾನು ಕೇಳ್ಪಟ್ಟಿದ್ದೀನಿ, ತಾವು ಒಂದು ಸಾಮಾಜಿಕ ಕಳಕಳಿ ಮತ್ತು ಜನಗಳ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸ್ಥಳಕ್ಕೆ ಬಂದಿದ್ದೀರಾ. ನೋಡಿ, ನಮ್ಮ ಕಷ್ಟನ ನೋಡಿ, ಇಲ್ಲಿನ ಜನಗಳ ಸಮಸ್ಯೆನ ಆಲಿಸಿ ಆದಷ್ಟು ತಾವು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಮಗೆ ತುಂಬ ನಂಬಿಕೆ ಇದೆ. ತೊಂಡೇಬಾವಿ ಗ್ರಾಮದವ್ರಿಗೆ ತುಂಬ ನಂಬಿಕೆ ಇದೆ. ಇದನ್ನು ಮಾಡೇ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಸಭೆ ಮುಖಾಂತರ ತಮಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ದಯಮಾಡಿ ಶಾಸಕರೇ, ಇಲ್ಲಿನ ಜನಗಳು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ತಾವು ಆದಷ್ಟು ಬೇಗ ಈ ಕಾರ್ಖಾನೆಯನ್ನು ಕ್ಲೋಸ್ ಮಾಡಿ 100 ಎಕರೆ 1000 ಎಕರೆ ಇಂಡಸ್ಟ್ರಿಯಲ್ ಏರಿಯಾಗೆ ನಮ್ಮ ತಾಲೂಕಿನಲ್ಲಿ ಅಕ್ವೈರ್ ಮಾಡಿದ್ದಾರೆ. ಅದು ಮಾಡಿರ್ತಕ್ಕಂಥ ಉದ್ದೇಶ ಬೃಹತ್ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥ ಉದ್ದೇಶ. ಈ ಕಾರ್ಖಾನೆಗೆ ನಾವು ಇದನ್ನ ಕಾರ್ಖಾನೆನ ಎಲ್ಲೋ ತಗೊಂಡೋಗಿ ಇಲ್ಲಿ ಮುಚ್ಚಿಬಿಡಿ. ಕೈಗಾರಿಕಾ ಪ್ರದೇಶದಲ್ಲಿ 100 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಖಾಲಿ ಬಿದ್ದಿದೆ, ಅಲ್ಲಿಗೆ ಶಿಫ್ಟ್ ಅಲ್ಲಿಗೆ ಶಿಫ್ಟ್ ಮಾಡಿ ಜನನಿಬಿಡ ಬೀಡೆ ಪ್ರದೇಶದಲ್ಲಿ ದಯವಿಟ್ಟು ಈ ಕಾರ್ಖಾನೆಯನ್ನು ಕ್ಲೋಸ್ ಮಾಡಿ. ನೀವು ಬಂಡವಾಳ ಹಾಕಿದ್ದೀರಿ, ತಗೊಂಡೋಗಿ ಇಂಡಸ್ಟ್ರಿಯಲ್ ಮಾಡ್ಕೊಳ್ಳಿ, ಅಲ್ಲಿ ಯಾರಿಗೂ ತೊಂದರೆ ಇಲ್ಲ. ಆ ಉದ್ದೇಶನೇ ಅದು. ಇಂಥ ದೊಡ್ಡ ಬೃಹತ್ ಕೈಗಾರಿಕೆಗಳು ಸ್ಥಾಪನೆ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದನೇ ಈ ಕೈಗಾರಿಕಾ ಪ್ರದೇಶ ಸ್ಥಾಪನೆ ಮಾಡಿದ್ದಾರೆ.
ದಯವಿಟ್ಟು ಇಲ್ಲಿ ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಈ ಒಂದು ಕಾರ್ಖಾನೆಯನ್ನು ಕೈಗಾರಿಕಾ ಪ್ರದೇಶಕ್ಕೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಗೌಡ ಮಾತನಾಡಿ, ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಎಸಿಸಿ ಕಾರ್ಖಾನೆಯ ಉತ್ಪಾದನಾ ಸಾಮರ್ಥ್ಯವನ್ನು 2 ಮೆಟ್ರಿಕ್ ಟನ್ನಿಂದ 8 ಮೆಟ್ರಿಕ್ ಟನ್ಗೆ ಹೆಚ್ಚಿಸುವ ಕುರಿತು ಸಾರ್ವಜನಿಕ ಅಹವಾಲು ಸಭೆ ಕರೆದಿದ್ರು. ಆದರೆ ಏಕಾಏಕಿ ನಡೆಸಬೇಕಾಗಿದ್ದ ಸಭೆಯನ್ನ ಯಾವುದೇ ಕಾರಣ ನೀಡದೆ ಮುಂದೂಡಿದ್ದಾರೆ. 7 ದಿನಗಳ ನಂತರವಾದರೂ ಸಭೆಯನ್ನ ಕರೆದು ಸ್ಥಳೀಯರು, ರೈತರು, ಸಾರ್ವಜನಿಕರು, ಗ್ರಾಮಸ್ಥರನ್ನ ಕರೆದು ಸಭೆ ಮಾಡಬೇಕಾಗಿತ್ತು. ಇಲ್ಲಿ ವಿಷ ಕುಡಿಯುವ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ಇದ್ದಾರೆ. ಇಲ್ಲಿನ ಲಾರಿಗಳು ಹೆಚ್ಚುವರಿ ಸಾಗಾಣಿಕೆ ಮಾಡುತ್ತಿದ್ದು ಸಂಬಂಧಪಟ್ಟ ಆರ್ಟಿಒ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ತೊಂಡೆವಾವಿ ಗ್ರಾಮಸ್ಥರು ಎಲ್ಲರನ್ನು ಪ್ರತಿದಿನ ವಿಷ ನುಂಗ್ತಾ ಇದ್ದಾರೆ. ಅವ್ರು ಗೊತ್ತಿಲ್ಲದ ರೀತಿಯಲ್ಲಿ ಅವ್ರಿಗೆ TB ಕಾಯಿಲೆಗಳು, ಬೇರೆ ಬೇರೆ ರೋಗಗಳೆಲ್ಲ ಅಟ್ಯಾಚ್ ಆಗ್ತದೆ. ಇವತ್ತು ಈ 7 ಸಾವಿರ ಲಾರಿಗಳು, ಆ ಲಾರಿ ಎಷ್ಟು ಹೆಚ್ಚುವರಿ ತುಂಬ್ಕೊಳ್ತಾರಂದ್ರೆ ಇಲ್ಲಿ ಆರ್ಟಿಒ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ. ಅದ್ರ ಜೊತೆಯಲ್ಲಿ ಇವತ್ತೇನು ಅದಾನಿ ಗ್ರೂಪ್ ಆಫ್ ಕಂಪ್ನಿಯವರು ಇವತ್ತು ಈ ಒಂದು ಖರೀದಿ ಮಾಡೋದಕ್ಕೆ ಈ ಒಂದು ಪ್ರಸ್ತಾವನೆ ಬಂದಿರೋದು. ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರೆಲ್ಲ ಬಾಯ್ಬಡ್ಕೊಂಡು ಅದಾನಿ ಸಪೋರ್ಟ್ ಮಾಡ್ತಾರೆ, ಅಂಬಾನಿ ಸಪೋರ್ಟ್ ಮಾಡ್ತಾರೆ, ಮೋದಿ ಅಂತ ಹೇಳ್ತಾರೆ. ಇವತ್ತು ಅವ್ರದ್ದೇ ಆದಂಥ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿದೆ. ಇವತ್ತು ಅವರು ಒಂದು ಸದನ ಸಮಿತಿ ರಚನೆ ಮಾಡಿ ಇದಕ್ಕೊಂದು ಎನ್ಕ್ವೈರಿ ಮಾಡಬೇಕಾಗಿತ್ತು. ಕಳೆದ ಬಾರಿ ಇವತ್ತೇನು ಶಿವಾನಂದ ಶಾಲೆಯನ್ನು ಒತ್ತುವರಿ ಮಾಡೋ ಜಾಗನ JK ಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಆ ಒಂದು ಬಿಡಿಸ್ಕೊಟ್ರು. ಅದೇ ರೀತಿಯಲ್ಲಿ ಈ ಮುಂದಿನ ದಿನಗಳಲ್ಲಿ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಏನು ರಾಹುಲ್ ಗಾಂಧಿ ಪಕ್ಷ ಅಂತ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾಯಿದ್ದಾರೆ, ಅವ್ರು ಯಾವುದೇ ಕಾರಣಕ್ಕೆ ಇದು ಆಗದಿರಂಗೆ ಒಂದು ಸದನ ಸಮಿತಿಯನ್ನು ರಚನೆ ಮಾಡಿ ಇದನ್ನು ಕಂಪ್ಲೀಟಾಗಿ ಇಲ್ಲಿ ಮುಚ್ಚುವಂಥ ಕೆಲಸನೇ ಆಗಬೇಕು. ಇಲ್ಲಾಂದರೆ ಇಲ್ಲಿ ಯಾವುದೇ ರೈತ ಯಾವುದೂ ವ್ಯವಸಾಯ ಮಾಡೋಕ್ಕಾಗಲ್ಲ. ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನು ತಹಸೀಲ್ದಾರ್ ಅರವಿಂದ್ KM ಅವರಿಗೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮುರಳಿ, ಶ್ರೀಧರ್, ಪ್ರಭಾಕರ್, ನಿರಂಜನ್, ಪುರುಷೋತ್ತಮ್ ಹಾಗೂ ರೈತ ಸಂಘಟನೆಯ ಮುಖಂಡರಾದ ರಾಜಣ್ಣ, ಗೋಪಿ ಮತ್ತು ಸ್ಥಳೀಯ ಸಾರ್ವಜನಿಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಕ್ರಿಕೆಟ್ ಆಟದ ವೇಳೆ ನಡೆದ ಕ್ಷುಲ್ಲಕ ವಿಚಾರವೊಂದು 2 ಕುಟುಂಬಗಳ ನಡುವೆ ಗಲಾಟೆಗೆ ಕಾರಣವಾಗಿದೆ. ಬ್ಯಾಟಿಂಗ್ ಮಾಡುತ್ತಿದ್ದ ಯುವಕನಿಗೆ ಸರಿಯಾಗಿ ಬಾಲ್ ಹಾಕಲಿಲ್ಲ ಎಂಬ ವಿಚಾರಕ್ಕೆ ಯುವಕನೊಬ್ಬ ಮತ್ತೋರ್ವನ ತಲೆಗೆ ಬ್ಯಾಟ್ನಿಂದ ಹಲ್ಲೆ ನಡೆಸಿದ್ದಾನೆ ಎಂಬ ಆರೋಪ ಕೇಳಿಬಂದಿದ್ದು, ಬಳಿಕ ಕುಟುಂಬಸ್ಥರ ನಡುವೆ ಕೂಡ ಮಾರಾಮಾರಿ ನಡೆದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಗಾಯಗೊಂಡು ತಲೆಗೆ ಪೆಟ್ಟಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬ್ಯಾಂಡೇಜ್ ಕಟ್ಟಿಸಿಕೊಂಡು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಯುವಕನ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದ ಗ್ರಾಮಾಂತರ ಪೊಲೀಸ್ ಠಾಣೆ ಎದುರು. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಆನೆಮಡುಗು ಹೊಸೂರು ಗ್ರಾಮದಲ್ಲಿ ಗ್ರಾಮದ ಯುವಕರು ಮಂಗಳವಾರ ಸಂಜೆ ಕ್ರಿಕೆಟ್ ಆಡುತ್ತಿದ್ದ ವೇಳೆ ನರಸಿಂಹಮೂರ್ತಿ ಬೌಲಿಂಗ್ ಮಾಡುತ್ತಿದ್ದರೆ ಮೂರ್ತಿ ಎಂಬಾತ ಬ್ಯಾಟಿಂಗ್ ಮಾಡುತ್ತಿದ್ದಂತೆ. ಇದೇ ವೇಳೆ ಬಾಲ್ ಸರಿಯಾಗಿ ಹಾಕಿಲ್ಲ ಎಂಬ ವಿಚಾರಕ್ಕೆ ಇಬ್ಬರ ನಡುವೆ ಮಾತಿನ ಚಕಮಕಿ ಆರಂಭವಾಗಿದೆ ಎನ್ನಲಾಗಿದೆ. ಮಾತಿಗೆ ಮಾತು ಬೆಳೆದು ಗಲಾಟೆ ತಾರಕಕ್ಕೆ ಏರಿದಾಗ ಮೂರ್ತಿ ಬ್ಯಾಟ್ನಿಂದ ನರಸಿಂಹಮೂರ್ತಿ ತಲೆಗೆ ಹೊಡೆದಿದ್ದಾನೆ ಎಂದು ಆರೋಪಿಸಲಾಗಿದೆ. ಪರಿಣಾಮ ನರಸಿಂಹಮೂರ್ತಿ ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಬಳಿಕ ನರಸಿಂಹಮೂರ್ತಿ ಕುಟುಂಬಸ್ಥರು ಪ್ರಶ್ನಿಸಲು ತೆರಳಿದಾಗ ಮೂರ್ತಿ ಹಾಗೂ ಅವರ ಕುಟುಂಬದವರು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ಈ ವೇಳೆ 2 ಕುಟುಂಬಗಳ ಸದಸ್ಯರಿಗೆ ಗಾಯಗಳಾಗಿವೆ ಎನ್ನಲಾಗಿದೆ. ನರಸಿಂಹಮೂರ್ತಿ ಸರ್ ನನ್ನ ಹೆಸರು. ಅದೇ ಬೌಲಿಂಗ್ ಮಾಡೋವಾಗ ಏನೋ ಹಂಗೆ ಮಾಡ್ತೀಯ ಸ್ಲೋಗ ಮಾಡ ಅಂದ. ನಾನು ಮಾಡೋದೇ ಏನು ಅಂತ ನಾನು ಅಂದೆ. ಅದಕ್ಕೆ ಬ್ಯಾಟಲ್ಲಿ ಹಾಕಿದೆ. ಯಾವ ಊರು, ಯಾಕೆ, ಯಾರು ಹಾಕಿದ್ದು? ಅವಾಗ ಮೂರ್ತಿ ಅಂತ 5 ಜನ ಹೊಡೆದಕ್ಕೆ ಬಂದಿದ್ರು. ಅವರು ಮನು ಮತ್ತು ಮೂರ್ತಿ ಮತ್ತು ಚಿನ್ನು ಮತ್ತು ಸೋಮ ಇವರೆಲ್ಲ ಹೊಡೆದಕ್ಕೆ ಬಂದಿದ್ರು. ನಮ್ಮ ಮನೆಯಲ್ಲಿರೋಕೊಂಡು ಸಾಯಂಕಾಲ ಕೇಳಕ್ಕೆ ಹೋಗಿದ್ರೆ ಎಲ್ಲ ಹೊಡೆಯೋಕ್ಕೆ ಹೋಗಿದ್ದಾರೆ. ಚೆನ್ನಾಗಿ ಹೊಡೆದಿದ್ದಾರೆ. ನಮ್ಮ ಮಾವವ್ರನ್ನ, ನಮ್ಮ ತಾತ ಅವ್ರನ್ನ, ನಮ್ಮ ಅಣ್ಣ ಅವ್ರನ್ನ ಎಲ್ಲ. ಅದಕ್ಕೆ ರಾತ್ರಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ಟೇಷನಲ್ಲಿ. ಯಾವ ಊರಲ್ಲಿ ಗಲಾಟೆ ಆಗಿದ್ದು? ಏಕೋತೂರು. ಯಾವ ವಿಚಾರಕ್ಕೆ, ಏನು ವಿಚಾರಕ್ಕೆ? ಅದೇ ಬೌಲಿಂಗ್ ಸ್ಪೀಡ್ ಮಾಡಿದ್ದಕ್ಕೆ. ಬ್ಯಾಟ್ ಕನೆಕ್ಟ್ ಆಗಲಿಲ್ಲ ಅಲ್ಲ, ಬೋಲು ಸ್ಪೀಡಾಗಿ ಮಾಡಿದ್ದಕ್ಕೆ ಏನು ನಿನ್ನ ಆ ಥರ ಹಾಕೋದು ಅಂದಿದ್ದಕ್ಕೆ ನಾನು ಹಾಕೋದು ಏನು ಅಂತ ನಾನು ಅಂದಿದ್ದಕ್ಕೆ ಬ್ಯಾಟಲ್ಲಿ ಹಾಕಿರೋದು. ಇದು 4 ಕುಟ್ಟು ಬಿದ್ದಿದೆ. ಹಾಂ, ಇಲ್ಲ, ಡೈಲಿ ಇದೇ ರೀತಿ ಇಲ್ಲ. ಮಾಮೂಲಿ ಕ್ರಿಕೆಟ್ ಆಡ್ಕೊಂಡಿದ್ವಿ. ಈ ಥರ ಅಂದಿದ್ದಕ್ಕೆ ಬ್ಯಾಟಲ್ಲಿ ಹಾಕಿರೋ. ಆಗ ಮೂರ್ತಿ ಅಂತ, ಮನು ಮತ್ತು ಸೋಮ, ಮೂರ್ತಿ ಮತ್ತು ಚಿನ್ನು. ಇನ್ನು ನರಸಿಂಹಮೂರ್ತಿ ಮೂರ್ತಿ ಕ್ರಿಕೆಟ್ ಆಡುವ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಗಲಾಟೆ ಮಾಡಿಕೊಂಡಿದ್ದಾರೆ.
ಮೂರ್ತಿಗೆ ನರಸಿಂಹಮೂರ್ತಿ ಬ್ಯಾಟ್ನಿಂದ ಹಲ್ಲೆ ನಡೆಸಿದ್ದಾನೆ. ಮಧ್ಯದಲ್ಲಿ ಗ್ರಾಮದ ಯುವಕರು ಗಲಾಟೆ ಬಿಡಿಸಿದ್ದಾರಂತೆ. ಇದರಿಂದ ಕೆರಳಿದ ನರಸಿಂಹಮೂರ್ತಿ ಕುಟುಂಬದ ಸಮೇತ ಮೂರ್ತಿ ಮತ್ತು ಅವರ ಸ್ನೇಹಿತರು ಮನೆಗಳ ಮುಂದೆ ಗಲಾಟೆ ಮಾಡಿಕೊಂಡು ಕೈ ಮಿಲಾಯಿಸಿಕೊಂಡಿದ್ದಾರಂತೆ. ಇದರಿಂದ ನರಸಿಂಹಮೂರ್ತಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ದೂರು ಪಡೆದ ಪೊಲೀಸರು ಎರಡೂ ಕಡೆಯವರನ್ನ ಕರೆಸಿ ತನಿಖೆ ನಡೆಸಿದ್ದಾರೆ. ಏನು ವಿಷಯ ಆಗಿದ್ದದು? ಕ್ರಿಕೆಟ್ ಅಲ್ಲಿ ನಾವು ನವೀನ್ ಅಂತ ಇದೆ, ಇವಾಗ ಬಂದಲ್ಲ ವೆಬ್ಸೈಟ್ ಹಾಕೊಂಡು ನವೀನ್ ಅವನು ಇದು ಮಾಡ್ಕೊಂಡಿದ್ವಿ. ನಾವು ಅವನು ತಮಾಷೆ ಏನೋ ಕಳ್ಕೊಂಡು ಬಿದ್ದೋಗಿ ಎದ್ದಾಡ್ತಾ ಇದ್ವಿ. ಆಯ್ತಾ, ಇವನು ಬಂದು ಯಾರು ಅವನು ಚಿಕ್ಕ ಹುಡುಗ, ಅವನಿಗೆ ಸುಮ್ಮನೆ ಹಿಂಗೆ ಅಂದ ಬ್ಯಾಟಲ್ಲಿ ಇಲ್ಲಿ ಬಿತ್ತು. ಅದು ಓಕೆ, ಅದು ಕ್ಲಿಯರ್ ಆಗೋಯ್ತು. ಅಲ್ಲಿಗೆ ಕ್ಲಿಯರ್ ಆಗೋಯ್ತು. ಮತ್ತು ನೈಟಲ್ಲೇ ಇವ್ರನ್ನೆಲ್ಲ ಕರೆಸ್ಬಿಟ್ಟು ಚಕ್ಕ ಬರೋಣ ಬಾ ಅಂತ ಕರೆಸ್ಬಿಟ್ಟು ಹೊಡೆದವ್ರಂತ. ಅದೇ ಊರ, ಅದೇ ಇದೇ ಊರ, ಏಕೊತ್ತೂರು, ಎಲ್ಲ ಒಂದೇ ಊರ, ಒಂದೇ ಇದೆ. ಏಕೊತ್ತೂರ? ಎಲ್ಲಿ ಕ್ರಿಕೆಟ್ ಆಡ್ತಿದ್ದೆ ಅಲ್ಲಿ? ನಿಮ್ಮ ಹೆಸರು? ಮೂರ್ತಿ. ನನ್ನ ಹೆಸರು ಸೋಮಶೇಖರ್ ಅಂತ ಸರ್. ಅದೇ ಫೀಲ್ಡಲ್ಲಿ ಕ್ರಿಕೆಟ್ ಆಡ್ತಾ ಇರಬೇಕಾದ್ರೆ ನಮ್ಮವನೊಬ್ಬ, ಇನ್ನೊಬ್ಬರು ಬೇರೆ ಒಬ್ಬ ಹುಡುಗ, ಇಬ್ಬರು ಕಿತ್ಲಾಡ್ತಾಯಿದ್ರು. ನಾವು ಹೋಗಿ ಬಿಡಿಸಿದ್ದು. ನಾವೇನು ಅವ್ರ ಮೇಲೆ ಏಟ್ ಹಾಕಿಲ್ಲ, ಏನೂ ಇಲ್ಲ. ಅವರಿಬ್ಬರು ಇಬ್ಬರು ಕುಡ್ದಿದ್ರು. ನಮ್ಮವನೇ ಅಂತೇನಿಲ್ಲ, ಇಬ್ಬರು ಫುಲ್ ಕುಡ್ದು. ನರಸಿಂಹಮೂರ್ತಿ ಅಂತ ಒಬ್ಬನ ಕುಡ್ದಿದ್ದು, ಮತ್ತು ಮೂರ್ತಿ ಅಂತ ಇಬ್ಬರು ಕುಡ್ದಿದ್ರು. ಇಬ್ಬರು ಕುಡ್ದು ಏನೋ ಕಿತ್ಲಾಡ್ತಾಯಿದ್ರು. ಕಿತ್ಲಾಡಿದ್ರಿಗೆ ಇವನೇನೋ ಬೇರೆಯವ್ನು ನಂದವನೇ. ಅವನು ಏಕಾಏಕಿ ಬ್ಯಾಟಲ್ಲಿ ಹೊಡೆದಿದ ತಕ್ಷಣ ನಾವೆಲ್ಲ ಅಡ್ಡ ಹೋಗಿಬಿಟ್ಟು ಮತ್ತು ಎಲ್ಲ ಅಲ್ಲಿ ಸಾಲು ಆಗೋಯ್ತು. ಸಾಲು ಆಗಿ ನಮ್ಮೂರವ್ರು ಇಬ್ಬರು, ಒಂದು ದೊಡ್ಡವರು ಇಬ್ಬರು ಬಂದು ನಮ್ಮನ್ನೆಲ್ಲ ಮನೆಗಳಿಗೆ ಕಳಿಸ್ಬಿಟ್ಟು ಮತ್ತೆ ಬಂದುಬಿಟ್ಟು ವಾಪಸ್ ಮನೆಗಳಿಗೆಲ್ಲ ಬಂದುಬಿಟ್ಟು ಒಂದು 7:30-8 ಗಂಟೆ ಆಗಿತ್ತು. ಊಟ ಮಾಡಿ ಮಲ್ಕೊಂಡಿದ್ವಿ. ಮತ್ತು ಫೋನ್ ಮಾಡಿಬಿಟ್ಟು ಒಂದು 10 ಸಲ ಫೋನ್ ಮಾಡಿದ್ರು. ನಾವು ಫೋನ್ ಪಿಕ್ ಮಾಡಿಲ್ಲ. ಒಂದು 10 ಸಲ ಫೋನ್ ಮಾಡಿಬಿಟ್ಟು ಇಲ್ಲಿ ಸ್ಕೂಲ್ ಹತ್ರ ಬಂದ್ರಿ, ಚಕ್ಕ ಬರೋಣ ಅಂತ ಕರೆದ್ಬಿಟ್ಟು ಹೋದೆ. ನಾನು ಹೋದೆ. ಹೋಗಿದ ತಕ್ಷಣ ಆಮೇಲೆ ಇವನು ಇಬ್ಬರು ಗಾಡಿಯಲ್ಲಿ ಬಂದರು. ಮಳೆ ಬೀಳ್ತಾಯಿತ್ತು, ಕರೆಂಟ್ ಇರಲಿಲ್ಲ ನಮ್ಮೂರಲ್ಲಿ. ಅವರು ಒಂದು 5-6 ಜನ ಇದ್ದರು. ಹೋಗಿದ ತಕ್ಷಣ ಹೋಗಿ ನಿಂತ್ಕೊಂಡಿದ್ದೆ. ಏನೂ ಮಾತಾಡಿಲ್ಲ. ಏಕಾಏಕಿ ನವೀನ್ ಅನ್ನೋನು ಏಕಾಏಕಿ ಬಂದು ನನ್ನ ಹಿಂಗೆ ಗಂಟ್ಲಿಟ್ಕೊಂಡು ಒಂದು ಫುಲ್ಲು ಇಲ್ಲೊಂದು ಹಾಕಿದ್ನ ಇಲ್ಲೂ ಊದ್ಕೊಂಡಿದೆ ಇಲ್ಲಿ, ಮತ್ತು ಇಲ್ಲಿ ಪರಿಚವನೆ. ಆಮೇಲೆ ಇವನ್ನ ಏಟ್ ಹಾಕಿದ್ನು. ಇವನ್ನ ಏಟ್ ಹಾಕಿದ್ನು. ಆಮೇಲೆ ಏಟ್ ಹಾಕ್ಬಿಟ್ಟು ಆಮೇಲೆ ಜಾಸ್ತಿ ನಮ್ಮ ಅಪ್ಪ ನಮ್ಮ ತಾಯಿ ಅವರೆಲ್ಲ ಬಂದರು. ಅವ್ರನ್ನೂ ಎಲ್ಲ ಕೆಳಗೆ ಬೀಳಿಸ್ಬಿಟ್ಟು ಅವ್ರನ್ನೂ ಹೊಡೆದ್ರು ಸರ್. ಹೊಡೆದ್ಬಿಟ್ಟು ಮತ್ತೆ ನಮ್ಮನ್ನು ಹೊಡೆದ್ಬಿಟ್ಟು ಮತ್ತೆ ಅವ್ರು ಬಂದು ಅವರೇ ಕಂಪ್ಲೇಂಟ್ ಕೊಡ್ತಾವ್ರೆ ನಮ್ಮ ಮೇಲೆ. ಇಷ್ಟೇ ಸರ್ ಘಟನೆ ನಡೆದಿದ್ದು. ಇವಾಗ ಹೊಡ್ಸ್ಕೊಂಡಿರೋನಿಗೆ ಆಗಲಿ ಹೊಡೆದಿರೋನಿಗೆ ಆಗಲಿ ನಾವು ಒಂದು ಏಟ್ ಹಾಕಿಲ್ಲ. ಅವು ಹೊಡ್ಸ್ಕೊಂಡಿರೋನು ಬೇರೆ, ಹೊಡೆದಿರೋನು ಬೇರೆ. ಬಟ್ ಸೆಂಟ್ರಲ್ಲಿ ಬಂದುಬಿಟ್ಟು ನಮ್ಮನ್ನು ನೋಡಿದವ್ರೆ ಸರ್. ಅದೇನು ಗೊತ್ತಿಲ್ಲ ಸರ್, ಅದು ನಮ್ಮನ್ನು ಕಂಡ್ರೆ ಅವ್ರಿಗಾಗಲ್ಲ ಸರ್. ಒಟ್ಟಾರೆ ಕ್ರಿಕೆಟ್ ಆಟದ ವೇಳೆ ಆರಂಭವಾದ ಸಣ್ಣ ಜಗಳ 2 ಕುಟುಂಬಗಳ ನಡುವಿನ ಗಲಾಟೆಯಾಗಿ ಮಾರ್ಪಟ್ಟಿದ್ದು, ಕ್ಷುಲ್ಲಕ ಕಾರಣಕ್ಕೆ ಯುವಕರು ಹಿಂಸೆಯ ಹಾದಿ ಹಿಡಿದಿರುವುದು ಬೇಸರದ ಸಂಗತಿಯಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R,
ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಮೈಲಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಹಿನ್ನೆಲೆ ಮಾಜಿ ಸಚಿವ ವಿ ಮುನಿಯಪ್ಪ, ಡಾಕ್ಟರ್ ಶಶಿಧರ್ ಮುನಿಯಪ್ಪ ಅಭಿಮಾನಿಗಳಿಂದ ದೇವಾಲಯದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕರ್ತರಿಗೆ ಬಾಡೂಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಸಂದರ್ಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವ ವಿ ಮುನಿಯಪ್ಪ ಹಾಗೂ ಡಾಕ್ಟರ್ ಶಶಿಧರ್ ಮುನಿಯಪ್ಪ ಅವರ ಅಭಿಮಾನಿಗಳಿಂದ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಮತ್ತು ನಾಗರಿಕರಿಗೆ ಬಾಡೂಟ ಮತ್ತು ಲಡ್ಡು ವಿತರಣೆಯ ವ್ಯವಸ್ಥೆ ಮಾಡಲಾಗಿದೆ. ನಗರದ ಸಾರಿಗೆ ಬಸ್ ನಿಲ್ದಾಣದ ಬಳಿ ಇರುವ ಗ್ರಾಮ ದೇವತೆ ಶ್ರೀ ಸಲ್ಲಾಪುರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮಾಜಿ ಸಚಿವ ಮುನಿಯಪ್ಪನವರು ಡಾಕ್ಟರ್ ಶಶಿಧರ್ ಮುನಿಯಪ್ಪ ಅಭಿಮಾನಿಗಳು ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡಿರುವ ಸಂದರ್ಭದಲ್ಲಿ ನಾಗರಿಕರಿಗೆ ಬಾಡೂಟದ ವ್ಯವಸ್ಥೆಯ ಮತ್ತು ಲಡ್ಡು ವಿತರಣೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮತ್ತು ಮಾಜಿ ಸಚಿವ ವಿ ಮುನಿಯಪ್ಪನವರ ಬಾಂಧವ್ಯ ಮೊದಲಿನಿಂದಲೂ ಉತ್ತಮವಾಗಿದ್ದು, ಮಾಜಿ ಸಚಿವರ ಆರೋಗ್ಯ ಸುಧಾರಿಸಿರುವ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಪರ್ವ ಆರಂಭವಾಗಲಿ ಎಂದು ಅಭಿಮಾನಿಗಳು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಈಗ ಒಬ್ಬ ನಾಯಕರು ಬೆಳಿಬೇಕಂತ ಹೇಳಿದ್ರೆ 100 ಜನ ಅದಕ್ಕೆ ತುಳಿಯಕ್ಕೆ ನೋಡ್ತಾರೆ. ಅಂಥದ್ದು 100 ಜನ ನಮ್ಮ ಡಿ ಕೆ ಸಾಹೇಬ್ರ ನಮ್ಮ ತುಳಿಯೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅವ್ರು ಯಾವುದಕ್ಕೂ ಇದು ಮಾಡಿದ್ರೆ ನಮ್ಮ ಭುಜ ಕೊಟ್ಟು ನಮ್ಮನ್ನ ಎತ್ತಿದ್ದಾರೆ. ಅದರಿಂದ ಅವ್ರಿಗೆ ಪ್ರೀತಿಯಿಂದ ನಾವು ಮಾಡ್ತೇವೆ.
ನೀವು ಸರ್ ನಾವು ನಮ್ಮ ಗುರುಗಳ ಜೊತೆಯಿಂದ 10 ವರ್ಷದಿಂದ ನಾವು ಜೊತೆಯಲ್ಲಿದ್ದೀವಿ. ನಾವು ಅದಕ್ಕೆ ಮೊದಲಿಂದ ಅವ್ರ ಅಭಿಮಾನಿಲ್ಲ. ಆದರೆ ಅವರು ನನಗೆ 100 ವರ್ಷದಾಗಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಅದರಿಂದ ನಾನು ಅವರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನನಗೆ ಕನಸಿತ್ತು ಮುಖ್ಯಮಂತ್ರಿ ಆಗಬೇಕು, ಜನಸೇವೆ ಮಾಡೋದಕ್ಕೆ. ಸಿದ್ದರಾಮಯ್ಯ ಸಾಹೇಬ್ರ ನಂತರ ಮತ್ತೊಬ್ಬ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಳ್ಳೆಯ ನಾಯಕರಾಗಿ ಅಂದರೆ ನಮ್ಮ ಆಸೆ ಇದೆ. ಆದ್ದರಿಂದ ನಾವು ಅವ್ರ ಪ್ರೀತಿಗೆ ಯಾವುದೂ ಒಂದು ಚಿಕ್ಕೂ ಸಾಲದು. ನಾವು ಏನೋ ಒಂದು ನಮ್ಮ ಪ್ರೀತಿಯಿಂದ ನಾವು ದೇವಸ್ಥಾನದ ನಾವು ಸ್ವಲ್ಪ ಅನ್ನದಾನ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ ಇವತ್ತಿನ. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿ ಸುಬ್ರಹ್ಮಣಿ, ತಾಲೂಕು ಯುವ ಕಾಂಗ್ರೆಸ್ ಮುಖಂಡ ಡಿಕೆಶಿ, ಅಭಿಮಾನಿ ಚಿಕನ್ ವಿಜಯ್, ಭಕ್ತರಹಳ್ಳಿ ಮಧುಗೌಡ, ಶಿಡ್ಲಘಟ್ಟ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಶ್ರೀನಾಥ್, ಮುನಿರಾಜು ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಸಂಭ್ರಮಾಚರಣೆ ನಡೆಸಿದ್ದಾರೆ. ಜಂಗಮಕೋಟೆ ಕ್ರಾಸ್ನಲ್ಲಿ ಬಂದಿದ್ದ ನಾಗರಿಕರಿಗೆ ಬಿರಿಯಾನಿ ಲಡ್ಡು ವಿತರಿಸಿದ ಕಾರ್ಯಕರ್ತರು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಲೆದೂರಿರುವ ಶಾಶ್ವತ ನೀರಾವರಿ ಸಮಸ್ಯೆಯನ್ನ ನೂತನ ಮುಖ್ಯಮಂತ್ರಿಗಳು ಪರಿಹರಿಸಲಿ ಎಂದು ಒತ್ತಾಯಿಸಿದ್ದಾರೆ. ಜಂಗಮಕೋಟೆ ಕ್ರಾಸ್ನಲ್ಲಿ ಪಟಾಕಿ ಸಿಡಿಸಿ ಲಡ್ಡು ಹಂಚಿಕೆ ಮಾಡಿ ಕೇಕ್ ಕತ್ತರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರಿಂದ ರಾಜ್ಯ ಹೆದ್ದಾರಿಯಲ್ಲಿ ಕೆಲಕಾಲ ರಸ್ತೆ ಸಂಚಾರ ಅವ್ಯವಸ್ಥೆಗೊಂಡಿತ್ತು. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಡಿಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದೃಶ್ಯಗಳನ್ನು ನೋಡಿ ಕಣ್ತುಂಬಿಕೊಂಡರು. ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಾನು ಹಿರೇಬೆಲ್ಲ ಕೃಷ್ಣಪ್ಪ, ವಕೀಲರ ಸಂಘದ ಅಧ್ಯಕ್ಷರು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ. ಜಾತ್ಯತೀತವಾಗಿ ಎಲ್ಲರ ಪರವಾಗಿ ಒಳ್ಳೆಯ ಕೆಲಸ ಮಾಡಿಕೊಂಡು ಹೋಗಲಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮಗೆ ಒಳ್ಳೆ ನೀರನ್ನು ತಲುಪೋದಕ್ಕೆ ನಾವೆಲ್ಲ ಅನುಮತಿ ಕೇಳ್ತಾ ಇದ್ದೀರಿ. ಹಾಗಾಗಿ ಅವರ ಪರವಾಗಿ ನಾವೀಗ ಒಳ್ಳೆ ಲಾಡು, ಒಳ್ಳೆ ಬಿರಿಯಾನಿ, ಪಟಾಕಿ ಸಂಭ್ರಮದಿಂದ ಜಾತ್ಯತೀತವಾಗಿ ಎಲ್ಲ ಜನಾಂಗದ ಪರವಾಗಿ ಅವರಿಗೆ ನಾವು ಅಭಿನಂದನೆ. ನಾನು ಹೊಸಪೇಟೆ ಎಚ್ ಎಂ ಮಂಜಾರಗೌಡ, ಹೊಸಪೇಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು. ಈ ದಿನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಮಾರಂಭದಲ್ಲಿ ನಾವು ಹೊಸಪೇಟೆ ಪಂಚಾಯಿತಿ ವತಿಯಿಂದ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಈ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಹೊಸಪೇಟೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮಂಜುನಾಥ್ ಗೌಡ, ಶಶಿಕುಮಾರ್, ಹಿರೇಬಲ್ಲ ಕೃಷ್ಣಪ್ಪ, ರವಿಕುಮಾರ್, ನಾಗರಾಜ್, ಸಲೀಂ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಗಳಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ವಿಜಯಪುರ ಶಿವಗಣೇಶ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು. ವಿಜಯಪುರ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಸತೀಶ್ ಕುಮಾರ್ ಮಾತನಾಡಿ, ನೂತನ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರು ಜನತೆಗೆ ಉತ್ತಮ ಆಡಳಿತ ನೀಡಲಿ, ಜನಪರವಾದ ಸರ್ಕಾರ ನಡೆಸಲಿ ಹಾಗೂ ಮುಂದಿನ 2028ರ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತೆ ಮಾಡಲಿ ಎಂದು ಶುಭ ಹಾರೈಸಿದರು. ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿ ಈ ದಿನ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಕರ್ನಾಟಕದ ಜನತೆಗೆ ಉತ್ತಮವಾದಂಥ ಸೇವೆಯನ್ನು ನೀಡಲಿ, ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿ, ಅವರ ಒಂದು ಏನು ಅಧಿಕಾರದ ಅವಧಿ ಇದೆ ಯಶಸ್ವಿಯಾಗಿ ನಡೆಸ್ಕೊಂಡು ಬರಲಿ ಅಂತ
ಅವರಿಗೆ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ವಿಜಯಪುರ ಪುರಸಭಾ ಸದಸ್ಯ ನಂದಕುಮಾರ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಜನಪರವಾದ, ಬಡವರ, ದೀನದಲಿತರ ಪರವಾದ ಸರ್ಕಾರ. ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ 5 ಗ್ಯಾರಂಟಿಗಳು ಜನರಿಗೆ ತಲುಪುತ್ತಿವೆ. ಸಿದ್ದರಾಮಯ್ಯನವರು ನಡೆಸಿದಂತೆ ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರು ಜನಪರವಾದ ಆಡಳಿತ ನೀಡುತ್ತಾರೆ ಎಂದು ತಿಳಿಸಿದರು. ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು ಇಂದು ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಏನಿವತ್ತು ಕಾಂಗ್ರೆಸ್ ಸರ್ಕಾರ ಬಡವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂತ ಪಂಚ ಗ್ಯಾರಂಟಿಗಳು ಏನು ಹೆಣ್ಣು ಸ್ತ್ರೀ ಶಕ್ತಿಯರಿಗೆ ತಿಂಗಳಿಗೆ 2,000 ಕೊಡೋದಾಗಲಿ, ಉಚಿತವಾಗಿ ಬಸ್ಸನ್ನು ಕೊಟ್ಟಿರೋದಾಗಲಿ, ಪ್ರತಿ ತಿಂಗಳು 2,000 ಹಾಕೋದು, 10 kg ಅಕ್ಕಿಯನ್ನು ಕೊಡುವಂತಹ ಜನಪ್ರಿಯ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಮುಂದುವರಿಸಿಕೊಂಡು ಹೋಗ್ತಾರೆ. ಈ ದೇಶಕ್ಕಾಗಿ ಬಲಿದಾನವನ್ನು ಕೊಟ್ಟಂತ ಶ್ರೀಮತಿ ಇಂದಿರಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಹಾಗೂ ರಾಜೀವ್ ಗಾಂಧಿಯವರ ಸನ್ಮಾರ್ಗದಲ್ಲಿ ಅವರು ಹಾಕಿಕೊಟ್ಟಂತ ದಾರಿಯಲ್ಲಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ನಡೆದುಕೊಂಡು ಈ ರಾಜ್ಯಕ್ಕೆ ಇನ್ನೂ ಹೆಚ್ಚಾದ ಹೆಸರನ್ನು ತರಲಿ, ಈ ಸಮಾಜ ಸೇವೆಯನ್ನು ಮಾಡಲಿ, ಈ ಕರ್ನಾಟಕದ ಜನನ ಸೇವೆಯನ್ನು ಮಾಡಲಿ, ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯಲಿ. ಮುಂದೇನೂ ಸಹ 2028ರಲ್ಲೂ ಸಹ ಮುಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರುವಂತ ರೀತಿಯಲ್ಲಿ ಅವರು ಒಳ್ಳೆ ಜನಪ್ರಿಯ ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಆಶಿಸ್ತಾ ವಿಜಯಪುರ ನಾಗರಿಕ ಪರವಾಗಿ ಹಾಗೂ ಕಾಂಗ್ರೆಸ್ ಪರವಾಗಿ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ಸಂಭ್ರಮಾಚರಣೆಯಲ್ಲಿ ವಿಜಯಪುರ ಕಾಂಗ್ರೆಸ್ ಮುಖಂಡರು, ಸದಸ್ಯರು, ಕಾರ್ಯಕರ್ತರು ಇದ್ದು ನೂತನ ಸಿಎಂಗೆ ಜೈಕಾರ ಕೂಗಿದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ. ರಾಜ್ಯಾದ್ಯಂತ ಅಭಿಮಾನಿಗಳ ಜೈಕಾರ, ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ. ಸರ್ವೆ ವಿಚಾರದಲ್ಲಿ ಜಮೀನು ದಾಖಲೆಗಳ ಪರಿಶೀಲನೆ. ಅಧಿಕಾರಿಗಳು ರೈತರ ನಡುವೆ ಮಾತಿನ ಚಕಮಕಿ, ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಸರ್ವೆ ಕಾರ್ಯ ಮುಕ್ತಾಯ. ಎಸಿಸಿ ಕಾರ್ಖಾನೆಯಲ್ಲಿ ಸಾಮರ್ಥ್ಯ ಹೆಚ್ಚಳ ವಿಚಾರ. ಅಧಿಕಾರಿಗಳಿಂದ ಅಹವಾಲು ಸ್ವೀಕಾರ ಸಭೆ ರದ್ದು. ಸಭೆ ರದ್ದಿಗೆ ಮುಖಂಡರು, ಸಂಘಟನೆಗಳ ಆಕ್ರೋಶ. ಕ್ರಿಕೆಟ್ ಆಡುವ ವೇಳೆ ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ. ಯುವಕ ಬ್ಯಾಟ್ನಿಂದ ಹಲ್ಲೆ ಆರೋಪ. ಕುಟುಂಬಗಳ ನಡುವೆ ಮಾರಾಮಾರಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.